ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಶಿಕ್ಷಕರಾಗಬೇಕು ಅಂತ ಅಂದ್ಕೊಂಡಿದ್ರೋ ಅವರಿಗೆ ಒಂದು ಭಾಳ ಪ್ರಮುಖವಾದಂಥ ವಿಡಿಯೋ ಆಗುತ್ತೆ. ದಯಮಾಡಿ ಈ ವಿಡಿಯೋ ಮುಗಿಯೋ ತನಕ ಸ್ಕಿಪ್ ಮಾಡೋದಾಗಲಿ ಅಥವಾ ಸ್ಟಾಪ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಒಂದು 7ರಿಂದ 8 ನಿಮಿಷ ನಿಮ್ಗೆ ಟೈಮ್ ಕೊಡೋದಾದರೆ ಎಲ್ಲವನ್ನು ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳೋ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಅಂದರೆ ಒಂದು 14ನೇ ತಾರೀಕಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕರಡು ನಿಯಮಗಳು ಅಂತ ಅಂದ್ಬಿಟ್ಟು ಸ್ಟೇಟ್ ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ. ಅದು ಬಂದುಬಿಟ್ಟು ದ ಫಸ್ಟ್ ಸ್ಟೇಜ್ ಆಫ್ ಅಫಿಷಿಯಲ್ ನೋಟಿಫಿಕೇಷನ್ನು. ಅದು ಬಂದ ನಂತರದಲ್ಲಿ ಯಾವಾಗ ಪ್ರಕಟ ಆಗುತ್ತೋ ಅಲ್ಲಿಂದ 6 to 7 ಡೇಸ್ ತನಕ ಪಬ್ಲಿಕ್ ಡೊಮೈನಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಅಂದರೆ ನಾವು ಬಿಟ್ಟಿರ್ತಕ್ಕಂಥ ಇದೊಂದು ನೋಟಿಫಿಕೇಷನ್ ಏನಿದೆ, ಈ ಕರಡು ನಿಯಮಗಳು ಏನಾದರೂ ಇಲ್ಲಿ ತಪ್ಪಿದರೆ ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಚೇಂಜಸ್ ನಾವು ಮಾಡೋದಾದರೆ ನಿಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತ ಹೇಳ್ಬಿಟ್ಟು 7 ಡೇಸ್ ಟೈಮನ್ನು ಕೊಡ್ತಾರೆ. ಆಲ್ಮೋಸ್ಟ್ ಒಂದಷ್ಟು ಆಕ್ಷೇಪಣೆಗಳಿಗೆ ಹೋಗ್ತಾ ಇದೆ ಇಲ್ಲಿ. ಈ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಭಾಳ ಮುಖ್ಯವಾಗಿ ಅರ್ಹತೆ ಮತ್ತು ಆಯ್ಕೆ ಈ ಎರಡೂ ಪದಗಳ ಅರ್ಥ ಒಂದೇ ಇರಲ್ಲ. ಫಸ್ಟು ನೀವು ಅರ್ಹತೆಯನ್ನು ಗಳಿಸಬೇಕು ಪ್ರತಿ ಪತ್ರಿಕೆಯಲ್ಲೂ, ಅದಾದ ನಂತರದಲ್ಲಿ ನೀವು ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಪೋಸ್ಟರ್ನ ಯಾರು ಕ್ರಿಯೇಟ್ ಮಾಡಿದ್ರೋ ಭಾಳ ಬ್ಯೂಟಿಫುಲ್ಲಾಗಿ ಭಾಳ ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ಕ್ರಿಯೇಟ್ ಮಾಡಿದರೆ. ನಮ್ಮ ಕಡೆಯಿಂದ ಅವ್ರಿಗೆ ಧನ್ಯವಾದಗಳನ್ನ ಹೇಳಿ ಆರಂಭ ಮಾಡ್ತೀನಿ ನಾನು. ನೋಡಿ, ಇಲ್ಲಿ ಹೆಡ್ಡಿಂಗಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕರಡು ನಿಯಮಗಳು 2026 ಅಂತ ಇದೆ. ದಯಮಾಡಿ ಈ ಪ್ಯಾರಾಗ್ರಾಫ್ ಇದೆಯಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಯಾರಾಗ್ರಾಫು. ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. 2026ರ C&R ಕರಡು ನಿಯಮಗಳ ಪ್ರಕಾರ PSTR, GPSTR, HSTR, ಫಿಸಿಕಲ್ ಎಜುಕೇಷನ್ ಟೀಚರ್ ಹಾಗೂ ಕಂಪ್ಯೂಟರ್ ಟೀಚರ್ಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಎಲ್ಲ ಅಭ್ಯರ್ಥಿಗಳು ಒಂದು ಪೋಸ್ಟಲ್ಲಿ ಹೇಳಿದ್ನಲ್ಲ, ಅದು PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, PET ಆಗಿರ್ಬೋದು ಆ್ಯಂಡ್ ಕಂಪ್ಯೂಟರ್ ಟೀಚರ್ಸ್ ಆಗಿರ್ಬೋದು. ಈ ಎಲ್ಲ ಹುದ್ದೆಗಳಿಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ನೀವು ಯಾವುದೇ ವರ್ಗ ಆಗಿರಲಿ, ವಿಚ್ ಅವರ್ ಕ್ಯಾಟಗರಿ ಇಟ್ ಈಸ್, ಯಾವುದೇ ವರ್ಗದವರಾಗಿರಲಿ ಅಥವಾ ಮೀಸಲಾತಿಗೆ ಸೇರಿದವರಾಗಿದ್ದರೂ ಕೂಡ, ಇವನ್ ರಿಸರ್ವೇಷನ್ ಕೋಟಾದಲ್ಲಿ ನೀವು ಅಪ್ಲಿಕೇಶನ್ ಆಗ್ತೀನಿ ಅಂತಂದರೂ ಶಿಕ್ಷಕರ ನೇಮಕಾತಿಗೆ ಅರ್ಹತೆಯನ್ನು ಪಡಿಬೇಕಾದ್ರೆ ಆ 3 ಪತ್ರಿಕೆ ಏನು ನಿಮ್ಗೆ ಕೊಟ್ಟಿದ್ದಾರೆ ಇಲ್ಲಿ, ಪೇಪರ್ 1, ಪೇಪರ್ 2 ಆ್ಯಂಡ್ ಪೇಪರ್ 3 ಅಂತ ಅಂದ್ಬಿಟ್ಟು ಆ 3 ಪತ್ರಿಕೆಯಲ್ಲೂ ಕನಿಷ್ಠ ಇಂತಿಷ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸನ್ನು ನೀವು ಪಡ್ಕೊಳ್ಳೇಬೇಕು ಅಂತಕ್ಕಂಥ ನಿಯಮವನ್ನು ಅಲ್ಲಿ ಕಡ್ಡಾಯ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಪೇಪರ್ 1ರಲ್ಲಿ 150 ಅಂಕಗಳಿಗೆ 35% ಸ್ಕೋರ್ ಮಾಡಬೇಕು. ಪೇಪರ್ 2ನಲ್ಲಿ 150 ಅಂಕಗಳಿಗೆ ಎಗೇನ್ 35% ಸ್ಕೋರ್ ಮಾಡಬೇಕು. ಪೇಪರ್ 3ಯಲ್ಲಿ 100 ಅಂಕಗಳಿಗೆ 35% ಸ್ಕೋರ್ ಮಾಡಬೇಕು. ಹಾಗಾದರೆ ಈ 52.5 ಮತ್ತು 35 ಮಾರ್ಕ್ಸ್ ಇವೆಲ್ಲ ಹೆಂಗೆ ಬಂತಂದ್ರೆ ನೀವು ಕೇಳ್ಬೋದು. ಅದನ್ನು ಭಾಳ ಈಸಿಯಾಗಿ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇಲ್ಲಿ, ಆಯಿತಾ. ನೋಡಿ, ಇಲ್ಲಿ ಪೇಪರ್ 1 ಬಂದು 150 ಅಂಕಗಳಿಗೆ ಇರ್ತಿದೆ. ಇದು ಇಸ್ ಪ್ಯೂರ್ಲಿ MCQ ಕ್ವಶನ್ಸು. ಇನ್ನು ಪೇಪರ್ 2 ಮತ್ತು ಪೇಪರ್ 3ರಲ್ಲಿ ಒಂದಷ್ಟು ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಎಕ್ಸ್ಪೆರಿಮೆಂಟನ್ನು ಇಟ್ಟಿದ್ದಾರೆ. ಅಂದರೆ ಬರವಣಿಗೆ ರೂಪದಲ್ಲಿ ಬರೀತಕ್ಕಂಥ ಉತ್ತರಗಳವೆಲ್ಲವೂ ಕೂಡ. ನೋಡಿ, ಇಲ್ಲಿ ಪೇಪರ್ 1ನಲ್ಲಿ 150 ಅಂಕಗಳಿಗೆ ನೀವು 35% ಸ್ಕೋರ್ ಮಾಡಿದ್ರೆ ಮಾತ್ರ ನೀವು ಅರ್ಹತೆಯನ್ನು ಗಳಿಸ್ತಾರೆ. ನೆಕ್ಸ್ಟು ಅದು ಮುಂದಿನ ಹಂತಕ್ಕೆ ನೀವು ಹೋಗ್ಬೋದು. ನೀವು 35% ಸ್ಕೋರ್ ಮಾಡಿಲ್ಲ ಅಂತಂದರೆ ನಿಮ್ಮದು ಪೇಪರು ಅರ್ಹತೆಗೆ ಕನ್ಸಿಡರೇ ಆಗಲ್ಲ, ನೀವು ಅರ್ಹರಲ್ಲ ಅಂತ ಅಲ್ಲೇ ಡಿಕ್ಲೇರ್ ಮಾಡಿಬಿಡ್ತಾರೆ ಅವರು. ಹಾಗಾದರೆ ಈ 52.5 ಅಂಕಗಳು ಹೆಂಗೆ ಬಂತು ನೋಡಿ, ಇಲ್ಲಿ ಇದೆಯಲ್ಲ, ಅದನ್ನು ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಸ್ಕ್ರೀನ್ಶಾಟ್ ಇಟ್ಟಿದ್ದೀನಿ ನಾನು ಇಲ್ಲಿ. ನೋಡಿ, 150 ಅಂಕಗಳ 35% ಅಂದರೆ ಎಷ್ಟು ಅಂತ ಅಂದ್ಬಿಟ್ಟು ನೋಡಿ, ಭಾಳ ಕ್ಲಿಯರ್ ಆಗಿದೆ ಇಲ್ಲಿ. ಹೇಗೆ ನೀವು ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, 150 × 35/100 ಮಾಡಿದ್ರೆ 52.5 ಬರುತ್ತೆ, ಆಯಿತಾ. ಅದರಿಂದ 150 ಅಂಕಗಳಿಗೆ 35% ಅಂದರೆ ಎಷ್ಟು ಸ್ಕೋರ್ ಮಾಡಬೇಕು, 52.5. ಇನ್ನೊಂದು ಡೌಟ್ ಆಗ್ಬೋದು ನಿಮಗೆ, ಇದು ಏನು ಸರ್ ಇದು 52.5 ಏನಿದೆ, ವಾಟ್ ಇಸ್ ದಟ್ ದ 0.5 ಅಂತ ನೀವು ಕೇಳ್ಬೋದು. ಏನೂ ಮಾಡಲಿಕ್ಕಾಗಲ್ಲ, ಯಾಕೆಂದರೆ 35%ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತು ಅಂತಂದರೆ 52.5ನೇ ಬರೋದು. ಏನಕ್ಕೆ ಅಂತಂದರೆ ಇನ್ ಕೇಸ್ ಏನಾದರೂ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ ನಿಮಗೆ, ಇಲ್ಲಿ 53 ಅಂಕ ಅಂತ ನಾವು ಅಂದ್ಕೊಳ್ಳೋದೇ ಆದರೆ 52.5 ಇನ್ನು 53 ಅಂಕ ಅಂತ ನಾವು ಭಾವಿಸ್ಕೊಂಡ್ರೆ ಅದೇನಾಗುತ್ತೆ, 35%ಗಿಂತ ಜಾಸ್ತಿ ಆಗುತ್ತೆ. ಹಾಗಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ನಿಯಮಕ್ಕೆ ಅದು ಎಗೇನ್ಸ್ಟ್ ಆಗುತ್ತೆ. ಹಾಗಾಗಿ ಪರೀಕ್ಷೆಯಲ್ಲಿ ಪೂರ್ಣಾಂಕವನ್ನು ಮಾತ್ರ ಪರಿಗಣಿಸಿದರೆ, ಸಾಮಾನ್ಯವಾಗಿ 53 ಅಂಕಗಳನ್ನು ಗಳಿಸಿದರೆ 35% ಮೀರಿ ಆಗುತ್ತದೆ, ಅಂದರೆ ಮೀರಿದಂತೆ ಆಗುತ್ತೆ ಅಂತ. ಪೂರ್ಣಾಂಕ ಮಾತ್ರ ಅಂದರೆ ಏನು, ಇಲ್ಲಿ 52.5 ಇದೆಯಲ್ಲ, ಈ 0.5 ಬೇಡ, ಇದು 53 ಅಂತ ಅಂದ್ಕೊಂಡಾಗ ಏನಾಗುತ್ತೆ, ಅವ್ರು ಕೊಟ್ಟಿರ್ತಕ್ಕಂಥ 35% ಸ್ಕೋರ್ ಏನಿದೆ ಮಿನಿಮಮ್ ಕ್ವಾಲಿಫೈಡ್ ಮಾರ್ಕ್ಸು, ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ 150 ಅಂಕಗಳಿಗೆ 35% ಅಂದರೆ 52.5 ಅಂಕವನ್ನು ಇಲ್ಲಿ ಸ್ಕೋರ್ ಮಾಡಬೇಕು, ಆಯಿತಾ. ಅದೇ ಥರ ಪೇಪರ್ 2ಅಲ್ಲೂ ಕೂಡ ನೋಡಿ, ಇಲ್ಲಿ 150 ಅಂಕಗಳಿಗೆ 35% ಅಂತಂದರೆ ದಟ್ ಈಸ್ 52.5 ಮಾರ್ಕ್ಸನ್ನು ಗೇನ್ ಮಾಡಬೇಕು. ಆಮೇಲೆ ಇನ್ನೊಂದು ಪೇಪರ್ 3ಯಲ್ಲಿ ಒಂದು 50 ಅಂಕವನ್ನು ಕಡಿಮೆ ಮಾಡಲಾಗಿದೆ, ಆಯಿತಾ. ಅದು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ, ಅದು ಪೇಪರ್ 3 ಬಂದುಬಿಟ್ಟು ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ
35% ಅಂತಂದರೆ 35 ಅಂಕಗಳು. ನಾವು ಇಲ್ಲೇನು ಮಾಡಿದ್ವಿ, 150 ಇಂಟು 35/100 ಮಾಡಿದ್ವಿ ಅಲ್ಲಿ. ಸೊ ಈಗ 100ಕ್ಕೆ 35% ಅಂದರೆ ಎಕ್ಸಾಕ್ಟ್ ನಿಮಗೆ 35 ಅಂಕಗಳು ಇಲ್ಲಿ ಬರುತ್ತೆ. ಅದನ್ನು ನೋಡಿ ಈಗ. ಸೊ 100ಕ್ಕೆ 35% ಅಂದರೆ ಹೆಂಗೆ ಕನ್ಸಿಡರ್ ಆಗುತ್ತೆ ಅದು ನೋಡಿ. ಅದಕ್ಕೂ ಕೂಡ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಒಂದು ಸ್ಕ್ರೀನ್ಶಾಟ್ ಇಟ್ಟಿದ್ದೀನಿ ನಾನು ಇಲ್ಲಿ, ನಿಮಗೆ ಎಲ್ಲೋ ಅಂಡರ್ಸ್ಟುಡ್ ಆಗಲಿ ಅಂತ ಅಷ್ಟೇ ಇದು ನೋಡಿ. 100 ಅಂಕಗಳಿಗೆ 35%, 35 ಇಂಟು 100 ಮಾಡಿದ್ರು ಕೂಡ 35 ಬರುತ್ತೆ. ಇಲ್ಲ ಸರ್ ನಾವು ಮುಂಚೆ ಹೇಳಿದ್ರಲ್ಲ ಅದೇ ಒಂದು ಫಾರ್ಮ್ಯಾಟಲ್ಲಿ ಮಾಡ್ತೀವಿ ಅಂತಂದ್ರೂ ಮಾಡ್ಬೋದು ಬೇಕಾದರೆ, ಅವಾಗೇನಿಲ್ಲ. ಸೊ 100ನ್ನ ಹೊರಗಡೆ ಹಾಕ್ಕೊಳ್ಳಿ, ದಟ್ ಈಸ್ ಇಂಟು, ಸೊ ಮೇಲ್ಗಡೆ ಎಷ್ಟು ಹಾಕ್ಕೊಳ್ಬೇಕು ಅವಾಗ ನೀವು 35/100 ಮಾಡಬೇಕು. 0 ನಿಮಗೆ ಕ್ಯಾನ್ಸಲ್ ಆಯಿತು ಅಂತಂದರೆ ಉಳ್ಕೊಳ್ಳೋದು ಎಷ್ಟು 35. ಹಾಗಾಗಿ ಸೊ 100 ಅಂಕಗಳಿಗೆ 35% ಅಂದರೆ ನಿಮಗೆ ಎಕ್ಸಾಕ್ಟ್ 35 ಅಂಕಗಳು ಇಲ್ಲಿ ಬರುತ್ತೆ. ಆದ್ದರಿಂದ 100 ಅಂಕಗಳಿಗೆ ಇಲ್ಲಿ 35 ಅಂಕವನ್ನು ಪೇಪರ್ 3ಯಲ್ಲಿ ಗಳಿಸಬೇಕು. ಇದು C&R ರೂಲಲ್ಲಿರ್ತಕ್ಕಂಥ ಒಂದು ಅರ್ಹತಾ ಮಾನದಂಡ. ಇದರಿಂದ ಆಚೆಗೆ ನನ್ನ ಒಂದು ಒಪಿನಿಯನ್ ಇದೆ, ಅದು ಇನ್ಕ್ಲೂಡಿಂಗ್ ಮಾಡ್ಬಿಡ್ತೀನಿ ಈಗ. ಸೊ ದಯಮಾಡಿ ಯಾವುದೇ ಕಾರಣಕ್ಕೂ ನೀವು ಕೇವಲ ಅವ್ರು ಕೊಟ್ಟಿರ್ತಕ್ಕಂಥ ಅರ್ಹತಾ ಅಂಕವನ್ನು ಮಾತ್ರ ನೀವು ಸ್ಕೋರ್ ಮಾಡಿದ್ದೆ ಆದರೆ ನೀವು ಅರ್ಹರಾಗ್ತೀರಾ. ಆದರೆ ಆಯ್ಕೆ ಆಗಬೇಕು ಅಂದರೆ ಏನು ಮಾಡಬೇಕು ಅದು ಗೊತ್ತಿರಬೇಕು ಯಾವಾಗಲೂ. ನಾನು TET ಎಕ್ಸಾಮ್ ಬಗ್ಗೆ ಹೇಳ್ಬೇಕಾದ್ರೂ ಅದನ್ನೇ ಹೇಳ್ತಾ ಇದ್ದೆ. ಸೊ ಮೊದಲು ಅರ್ಹತೆ ಗಳಿಸೋದು ಓಕೆ, ಗಳಿಸ್ತಾರೆ ನೀವು ಹೇಗೋ ಏನೋ ಕಷ್ಟಪಟ್ಟು ಪ್ರಿಪೇರ್ ಆಗಿ. ಅದರಿಂದ ಆಚೆಗಿರೋದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದು ಆಯ್ಕೆ ಆಗಬೇಕು ಅಂದರೆ ಏನು ಮಾಡಬೇಕು, ಈಗ 150 ಮಾರ್ಕ್ಸ್ ಇರತಕ್ಕಂಥ ಒಂದು ಪೇಪರಲ್ಲಿ ನೀವು 35% ಅಂದರೆ ಒಂದು 52, 53 ಸ್ಕೋರ್ ಮಾಡಿಬಿಟ್ರೆ ನಾವು ಎಲಿಜಿಬಲ್ ಆಗ್ತೀವಿ ಅಂತ ನೀವು ಭಾವಿಸ್ಕೊಳ್ತೀರಾ. ಆದರೆ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಅವಾಗ ಏನು ಮಾಡಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿರಬೇಕು ಅಂತಂದರೆ ಔಟ್ ಆಫ್ 150 ಮಾರ್ಕ್ಸ್ಗೆ 150 ಅಂಕವನ್ನು ಕೂಡ ನಾನು ಸ್ಕೋರ್ ಮಾಡ್ತೀನಿ ಅಂತಕ್ಕಂಥ ಆ ಕಾನ್ಫಿಡೆನ್ಸ್ ಲೆವೆಲ್ ಇದ್ದರೆ ಮಾತ್ರ 120 + 135 ಸ್ಕೋರ್ ಮಾಡಲಿಕ್ಕೆ ಜಾಸ್ತಿ ಆಗುತ್ತೆ. ಆಯಿತಾ. ಅವಾಗೇನಾಗುತ್ತೆ, ಆಟೋಮ್ಯಾಟಿಕ್ಕು ನಿಮ್ಮ ಪರ್ಸೆಂಟೇಜ್, ನಿಮ್ಮ ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಇದೆಯಲ್ಲ, ಅವ್ರು ಹೇಳಿದ್ರಲ್ಲ 150ಕ್ಕೆ ಇಷ್ಟು ತಗೊಳ್ಳೇಬೇಕು ಅಂತ, ಅದು 35 ಇರೋದು 40 ಆಗುತ್ತೆ, 40 ಇರೋದು 50 ಆಗುತ್ತೆ. ಸೊ ಆ ಥರ ಆ ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಸೊ ಮ್ಯಾಕ್ಸಿಮಮ್ ಸ್ಕೋರನ್ನು ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ಪೇಪರ್ 2ನಲ್ಲೂ ಹಾಗೇ 150ಕ್ಕೆ 35% ಅವ್ರು ಏನು ಹೇಳಿದರೆ 52.5 ಮಾರ್ಕ್ಸ್ ಅಂತ, ಅದಕ್ಕಿಂತಲೂ ಜಾಸ್ತಿ ಮಾಡಬೇಕು. 150ಕ್ಕೆ 150 ಸ್ಕೋರ್ ಮಾಡ್ತೀವಿ ಅಂತಲೇ ಅನ್ಕೋಬೇಕು ನೀವು. ಇನ್ನು ಪೇಪರ್ 3 ಇದೆಯಲ್ಲ, 100 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಏನು ಬರುತ್ತೆ, ನೀವು ಉತ್ತರ ಬರೆಯೋದು ಬರವಣಿಗೆ ರೂಪದಲ್ಲಿ. ಅಲ್ಲಿಯೂ ಅಷ್ಟೇ ಯಾವುದೇ ಪ್ರಶ್ನೆಗೆ ಇಲ್ಲಿ ಪ್ರಿಪೇರ್ ಆಗಿದ್ದೀನಿ ನಾನು, ಕಾನ್ಫಿಡೆಂಟ್ ಇದೆ, 100ಕ್ಕೆ 100 ಮಾರ್ಕ್ಸ್ನು ಗೇನ್ ಮಾಡಲೇಬೇಕು ಅಂತಕ್ಕಂಥ ಒಂದು ಆ್ಯಂಬಿಷನ್, ಆ ಏಮ್ ಇಟ್ಕೊಂಡು ನೀವು ಅಟೆಂಡ್ ಮಾಡಬೇಕು. ಆವಾಗ ಸೊ 70+ ಮತ್ತು 80+ ಸ್ಕೋರ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಆ ಮಟ್ಟಕ್ಕಿದ್ರೆ ಮಾತ್ರ. ಹಾಗನ್ಬಿಟ್ಟು ಅದು ವೆರಿ ಇಂಪಾರ್ಟೆಂಟು. ಸೊ ಅದು ಬಿಟ್ಬಿಟ್ಟು ನೀವೇನಾದರೂ ಅಲ್ಲಿ ಪೇಪರ್ 1 ಮತ್ತು ಪೇಪರ್ 2ಗೆ 35% ಹೇಳಿದ್ದಾರೆ, ಪೇಪರ್ 3ಗೆ ಬಂದು ಅಗೇನ್ ಅಲ್ಲೂ ಕೂಡ 35% ಹೇಳಿದ್ದಾರೆ ಅಂತ ಅಂದ್ಕೊಂಡು ನಾವು ಅಷ್ಟಕ್ಕೆ ಮಾತ್ರ ಸ್ಟಿಕನ್ ಆಗಿ ಅದಕ್ಕೆ ಫೋಕಸ್ ಮಾಡ್ಬಾರ್ದು. ಆವಾಗ ಯಾವುದೇ ಕಾರಣಕ್ಕೂ ನೀವು ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಹೇಳಿದ್ದು ಅರ್ಹತೆಯೇ ಬೇರೆ, ಆಯ್ಕೆನೇ ಬೇರೆ. ನೋಡಿ 2 ಎಕ್ಸಾಮು ಈಗ ನೀವು CET ಎಕ್ಸಾಮ್ ಫೇಸ್ ಮಾಡಬೇಕಾದ್ರೆ TET ಎಕ್ಸಾಮ್ ಬರೀಬೇಕು. ಅದಿಲ್ಲ ಅಂದರೆ ನೀವು ಕ್ವಾಲಿಫೈಡೇ ಆಗಲ್ಲ ನೆಕ್ಸ್ಟ್ ಅಪ್ಕಮಿಂಗ್ CET ಎಕ್ಸಾಮಿನೇಷನ್ಗೆ. ಹಂಗಾಗಿ ಅರ್ಹತೆ ಅಂದ್ರೇನು, ಅರ್ಹತೆ ಗಳಿಸೋದು. ಆಯ್ಕೆ ಅಂದ್ರೇನು, ಅರ್ಹತೆ ಗಳಿಸಿದ ನಂತರದಲ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ಬರುವಂಥದ್ದು ಆಯ್ಕೆ. ದಟ್ ಈಸ್ ಹಾಗಾಗಿ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಎಲಿಜಿಬಿಲಿಟಿ ಆ್ಯಂಡ್ ಸೆಲೆಕ್ಷನ್ ಪ್ರೊಸೀಜರ್, ಅದು ನಿಮಗೆ ಗೊತ್ತಿರಲಿ. ಆಯಿತಾ. ಸೊ ಇದು ಪ್ರಾಸೆಸ್ಸು ನೋಡಿ. ಭಾಳ ಚೆನ್ನಾಗಿ ಇಲ್ಲೊಂದು ಸ್ಟೇಟ್ಮೆಂಟ್ ಹೇಳಿದರೆ ಅವರು 2 ವರ್ಷನಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಕನ್ನಡ ಆ್ಯಂಡ್ ಇಂಗ್ಲೀಷು. ಮೇಲಿನ 3 ಪತ್ರಿಕೆಗಳಲ್ಲಿಯೂ ಪ್ರತ್ಯೇಕವಾಗಿ ಕನಿಷ್ಠ 35% ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಮಾತ್ರ ಶಿಕ್ಷಕರ ನೇಮಕಾತಿಗೆ ಅರ್ಹರಾಗುತ್ತಾರೆ. ಆಯ್ಕೆ ಆಗುತ್ತಾರೆ ಅಂತ ಹೇಳಿಲ್ಲ ಅವರು, ಶಿಕ್ಷಕರ ನೇಮಕಾತಿಗೆ ಅರ್ಹರಾಗುತ್ತಾರೆ. ಅರ್ಹರಾದ ಮೇಲೆ 35%ಗಿಂತ ನೀವು ನೆಕ್ಸ್ಟ್ ಲೆವೆಲ್ ಸ್ಕೋರ್ ಮಾಡ್ತಿರಲ್ಲ, ಹೈಯೆಸ್ಟ್ ಸ್ಕೋರನ್ನ, ಅದು ನಿಮ್ಮ ಮೆರಿಟ್ಗೆ ಸಹಾಯ ಮಾಡುತ್ತೆ. ಹಾಗಾಗಿ ಅದು ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ಅದು ಭಾಳ ಮುಖ್ಯವಾದಂಥ ಪಾಯಿಂಟಲ್ಲಿ. ಸೊ ಹಾಗಾಗಿ ಇದೇನು ಕ್ಲಾಸಿಫಿಕೇಷನ್ ಮಾಡಿದರೆ ಇಲ್ಲಿ, ಸೊ ಎಲ್ಲವನ್ನು ನಿಮಗೆ ಹೇಳಿದ್ದೀನಿ ಈಗ ವಿತ್ ಸ್ಕ್ರೀನ್ಶಾಟ್ಸಲ್ಲಿ, ಅದನ್ನು ಹೇಗೆ ಕ್ಲಾಸಿಫಿಕೇಷನ್ ಮಾಡೋದು, ಕ್ಯಾಲ್ಕುಲೇಷನ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಪೇಪರ್ 1 150 ಮಾರ್ಕ್ಸು, ಪೇಪರ್ 2 150, ಪೇಪರ್ 3 ಬಂದು 100 ಮಾರ್ಕ್ಸ್. ಅಂದರೆ ನಿಮಗೆ 400 ಅಂಕಗಳ ಪತ್ರಿಕೆಯನ್ನು ಕೊಡಲಾಗುತ್ತೆ 3 ಸಬ್ಜೆಕ್ಟಿಂದ. ಅದು ನಿಮ್ಗೆ ಗಮನಕ್ಕಿರಬೇಕು. ಆಯಿತಾ. ಸೊ ಪೇಪರ್ 1ನಲ್ಲಿ ಎಲಿಜಿಬಲ್ ಮಾರ್ಕ್ಸು 35%, ದಟ್ ಮೀನ್ಸ್ 52.5 ಮಾರ್ಕ್ಸ್ 35% ಅಂತಂದರೆ. ಇನ್ ಪೇಪರ್ 2 35% ಮಾರ್ಕ್ಸ್ ಅಂತಂದರೆ ಅಗೇನ್ 52.5 ಮಾರ್ಕ್ಸ್. ಆ್ಯಂಡ್ ದ ಲಾಸ್ಟ್ ಒನ್ ಪೇಪರ್ 3 100ಗೆ 35% ಅಂದರೆ ಇಲ್ಲಿ 35 ಅಂಕವನ್ನು ನೀವು ಗಳಿಸಬೇಕು. ಎಷ್ಟು ತಗೊಂಡ್ರೆ ಶಿಕ್ಷಕರ ನೇಮಕಾತಿಗೆ ಅರ್ಹರಾಗ್ತೀರಿ. ಅದರಿಂದ ಆಚೆಗೆ ನೀವೇನು ಸ್ಕೋರ್ ಮಾಡ್ತೀರಾ ಅದು ನಿಮ್ಮ ಆಯ್ಕೆಯನ್ನು ನಿರ್ಧಾರ ಮಾಡುತ್ತೆ. ಎಲ್ರಿಗೂ ಧನ್ಯವಾದ. ಇದರಿಂದ ಆಚೆಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ಮ್ಯಾಕ್ಸಿಮಮ್ ಆನ್ಸರ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಇಷ್ಟು ಹೊತ್ತು ವಿಡಿಯೋ ನೋಡೋದಂತ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.